ಹಾಯ್ ಹಲೋ ನಮಸ್ತೆ ಗೆಳೆಯರೆ. ನೀವು ಇಲ್ಲಿ ನೋಡ್ತಾ ಇರೋಂಥ ಬೆಳೆ ಬಂದು ಯಾವ್ದು ಅಂತ ಗೊತ್ತಿದ್ರೆ ಫಸ್ಟ್ ಅಲ್ಲೇ ಒಂದು ಕಾಮೆಂಟ್ ಹಾಕ್ಬಿಡಿ. ಯಾಕಂತ ಹೇಳಿದ್ರೆ ಈ ಬೆಳೆ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯಾದ ವಿಡಿಯೋ ಹಾಕಿರ್ಲಿಲ್ಲ. ಬಟ್ ಹೇಳೋದಕ್ಕೆ ವಿಚಾರಕ್ಕೆ ಬಂದಾಗ ಯಾವ್ದಪ್ಪ ಬೆಳೆ ಅಂತ ಹೇಳಿದ್ರೆ ಇದನ್ನ ಬಂದು ದವಣ ಅಂತ ಕರೀತಾರಂತೆ ಸ್ನೇಹಿತರೆ. ದವಣ ಅಂತ ಕರೀತಾರೆ, ನಾವು ನೋಡಿದ್ರಿ ಬಟ್ ನಾವು ಯಾವ್ದು ಬೆಳೆದಿರ್ಲಿಲ್ಲ. ಬಟ್ ಇದ್ರ ಬಗ್ಗೆ ನಾನು ಯಾವ್ದು ವಿಡಿಯೋನು ಕೊಟ್ಟಿರ್ಲಿಲ್ಲ. ಹೆಂಗಿದ್ಯಪ್ಪ ಅಂತ ಹೇಳಿದ್ರೆ ಇಲ್ಲಿ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಇದು ಫ್ರಾಗ್ರೆನ್ಸ್ ನೋಡೋದಾದ್ರೆ ನನ್ಗೆ ಒಂಥರ ಇದು ಅನಿಸ್ತಾ ಇದೆ, ಯಾವ್ದು ಸೆಂಟ್ಗಿಂತ ಕಮ್ಮಿ ಏನಿಲ್ಲ ಅನಿಸ್ತಾ ಇದೆ. ಸೊ ಇದನ್ನೇನೋ ಪರ್ಫ್ಯೂಮ್ಗಳಿಗೆ ಇದಕ್ಕೆ ಬಳಕೆ ಮಾಡ್ತಾರೆ ಅಂತ ಕೇಳ್ಪಟ್ಟಿರ್ತಿದೆ. ನಿಮಗೂ ಏನಾದ್ರು ಫೋನಲ್ಲಿ ಏನಾದ್ರು ಸ್ಮೆಲ್ ಸ್ಪ್ರೆಡ್ ಆಗೋ ತರ ಇದ್ದಿದ್ರೆ ನಾನು ಇಲ್ಲಿ ಇಟ್ಕೊಂಡಿರೋದೇ ಸಾಕು, ಸ್ಪ್ರೆಡ್ ಆಗ್ತಾ ಇರ್ತಾಯಿತ್ತು. ಬಟ್ ಇದನ್ನ ಎತ್ಕೊಂಡು ಹೋಗೋದು ಏನೋ ಬೆಳೆಯೋದೇನೋ ಸರಿ, ಬೆಳೆದಿದ್ದಾದ್ಮೇಲೆ ಕಟಾವ್ ಮಾಡೋದು ಸರಿ, ಕಟಾವ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಚೆನ್ನಾಗಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಇದನ್ನ ಇವಾಗ ಬೈಯರ್ಸ್ ಯಾರಿರ್ತಾರೆ ಅವರೇ ಸಸಿಗಳನ್ನ ಕೊಟ್ಟು ಅವರೇ ಅಥವಾ ಬೀಜ ಎಲ್ಲ ಕೊಟ್ಟು ಬೆಳೆ ಎಲ್ಲ ಆದ ನಂತರ ಏನ್ ಮಾಡ್ತಾರೆ, ಅವರೇ ಪರ್ಚೇಸ್ ಮಾಡ್ಕೋತಾರೆ. ಇಂತಿಷ್ಟು ರೇಟು ಅಂತ ಹೇಳ್ಬಿಟ್ಟು ಒಂದೊಂದು ಟನ್ನಿಗೆ ಇಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು ಅವರೇ ಪರ್ಚೇಸ್ ಮಾಡ್ಕೊಂತಾರೆ. ಪರ್ಚೇಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವರು ಆ ನೆಕ್ಸ್ಟ್ ಪ್ರೊಸೆಸ್ ನ ಮಾಡ್ತಾರೆ. ಆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತ ಹೇಳಿದ್ರೆ ಇದರಿಂದ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಅದನ್ನ ಬಂದು ಅದರದೇ ಆದ ಬೈಯರ್ಸ್ ಯಾರೋ ಇರ್ತಾರೆ, ಸೊ ಅವ್ರಿಗೆ ಇದನ್ನ ಕೊಡ್ತಾರೆ. ಆ ಪ್ರೊಸೆಸ್ ಎಲ್ಲ ಯಾವ ರೀತಿ ನಡೀತದೆ ಅಂತ ನಿಮ್ಗೇನಾದ್ರೂ ಮಾಹಿತಿ ಬೇಕಿದ್ರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ. ಇವತ್ತು ದಾವಣ ಕೃಷಿ ಬಗ್ಗೆ, ಸಾಮಾನ್ಯ ಕೃಷಿ ಹೆಂಗೆ ಮಾಡ್ತಾರೆ, ಎಷ್ಟು ಬೆಳೆ, ಎಷ್ಟು ತಿಂಗಳ ಬೆಳೆ, ಯಾವ ರೀತಿ ಕೃಷಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ವಿ. ಆದರೆ ಆ ದಾವಣ ಬೆಳೆ ನಂತರ ಎಲ್ಲಿಗೋಗುತ್ತೆ, ಆಯಿಲ್ ಹೆಂಗೆ ಮಾಡ್ತಾರೆ ಅಂತ ಅಲ್ಲಿ ಒಂದು ಪ್ಲೇಸ್ ಬಂದಿವಿ. ಅದ್ರ ಮುಖಾಂತರ ನಿಮಗೆ ಇನ್ನಷ್ಟು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಮ್ದು ದೇವರಳ್ಳಿ ತಗ ಸಾವುಕನಹಳ್ಳಿ ಇಲ್ಲೇ ಇರೋ ನಾವು. ಇಲ್ಲ ಹೈವೇ ಪಕ್ಕದಲ್ಲೇ ಇದೆ. ಹೈವೇ ಪಕ್ಕದಲ್ಲಿ ಇದೆ ನಮ್ದು ಆಯಿಲ್ ಫ್ಯಾಕ್ಟ್ರಿ ಇದೆ ಇಲ್ಲಿ. ಸರ್ ಆಮೇಲೆ ಇನ್ನೊಂದು, ಈಗ ನಾನು ಸುಮಾರು ನಮ್ಮ ಚಾನಲ್ ಅಲ್ಲಿ ದಾವಣಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಕೃಷಿ ಯಾವ ತರ ಮಾಡ್ತಾರೆ, ಮತ್ತೆ ಅವ್ರು ಯಾರೋ ಕೊಡ್ತಾರಂತೆ, ಬೈಯರ್ಸ್ ಕೊಡ್ತಾರಂತೆ, ಬೈಬ್ಯಾಕ್ ಗ್ಯಾರಂಟಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಇದರಲ್ಲಿ ಹೇಳಿ ಸರ್, ಈಗ ನೆಕ್ಸ್ಟ್ ಇಲ್ಲಿಗೆ ಫಾರ್ಮರ್ ತೋಟದಿಂದ ಇದು ಇಲ್ಲಿಗೆ ಬಂದಿದೆ. ಇಲ್ಲಿಂದ ಆಚೆ ಇದನ್ನ ಆಯಿಲ್ ತೆಗಿಬೇಕಂದ್ರೆ ಏನ್ ಪ್ರೊಸೀಜರ್ ಅಂತ ಹೇಳ್ಕೊಡ್ತೀರಾ ಸರ್? ಸರ್ ಫಸ್ಟೇ ನಾವು ರೈತರಲ್ಲಿ ಮಾತಾಡ್ಕೊಂಡಿದ್ದೀವಿ. ಟನ್ ಏನ್ ರೇಟ್ ಅಂತ ಒಂದು 15,000 16,000 ಟನ್ಗೆ ಅಂತ ಮಾತಾಡ್ಕೊಂಡಿರ್ತೀವಿ. ನಾವೇ ನಾರು ಕೊಟ್ಟಿರ್ತೀರಿ, ಅವ್ರ ಬೆಳೆಯೋದು ಖರ್ಚು ಎಲ್ಲ ಅವದೇ ಇರುತ್ತೆ. ಟನ್ಗೆ 15,000-16,000 ಕೊಟ್ಟಿರ್ತೀರಿ. ಅವರು ನಾವೇನು ಕೊಟ್ಟಿರ್ತೀರೋ ಅವರು ಟನ್ನೇಜ್ ಬೆಳ್ಕೊಡ್ತಾರೆ. ಅದ್ರ ಅವತ್ತೇ ನಾವು ಕಾಸು ಕೊಟ್ಬಿಟ್ಟು ತಗೊಂಡ್ಬಿಟ್ಟು 2 ದಿನ ಒಣಗಾಕ್ತಿರ್ಲಿ. ಒಂದ್ ಟೈಮ್ ಮಾಮೂಲಿ ಒಣಗಾಕ್ಬಿಟ್ಟು ಒಂದಿನ ಆದ್ಮೇಲೆ ಅದನ್ನ ತಿರ್ಗಾ ಪಲ್ಟಿಗೆ ಹಾಕ್ಬೇಕು. ಅದ್ ಹಾಕಿದ್ದಾದ್ಮೇಲೆ 2 ದಿನ ಆಗುತ್ತಲ್ಲ, ತಿರ್ಗಿ ಲೋಡ್ ಮಾಡ್ಕೊಂಡು ಹೋಗಿ ಮಾಮೂಲಿ ಅದ್ರೊಳಗೆ ಬಾಯ್ಲರ್ ಅಂತ ಇರುತ್ತೆ, ಚೆನ್ನಾಗಿ ಡ್ರೈ ಮಾಡಿರೋದು. ಚೆನ್ನಾಗಿ ಬಿಸಿಲು ಬಿದ್ರೆ ಅದು ಎಣ್ಣೆ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲಿ ಚೆನ್ನಾಗಿ ಡ್ರೈ ಮಾಡಿದಾರೆ ಸರ್. ಇಲ್ಲಿಗೆ ಬರ್ಬೇಕಾದ್ರೆ ಇದು ಯಾವ ತರ ಆಗಿರ್ಬೇಕು ಸರ್? ಎಷ್ಟು ವಯಸ್ಸಾಗಿರ್ಬೇಕು ಇದಕ್ಕೆ ಬೆಳೆ? ಇದು ನಾರು ಒಂದು 20 ದಿನ, ಒಂದು ತಿಂಗಳು ನಾರಲ್ಲಿ ಕೊಡ್ತಾರೆ ಅವ್ರಿಗೆ, ರೈತರಿಗೆ. ಅವರು ಒಂದು 2-2.5 ತಿಂಗಳ ಗಂಟ ಬೆಳಿತಾರೆ. ಅವ್ರಿಗೆ ಒಂದು ಎಕರೆಗೆ ಕಡಿಮೆ ಅಂದ್ರೆ 10 ರಿಂದ 15 ಟನ್ ಬೆಳಿಬಹುದು. 15 ಟನ್ ಬೆಳಿಬಹುದು. ಅವರು ಬೆಳೆಯೋದ್ರ ಮೇಲೆ ಹೋಗುತ್ತೆ. ನೀರು ಸಿಕ್ಕಾಪಟ್ಟೆ ಕೊಡ್ಬೇಕು. ನೀರು ಕಟ್ಟ ನೀರೇ ಆಗುತ್ತೆ, ಇಲ್ಲಾಂದ್ರೆ ಇನ್ನೇನ್ ಬರುತ್ತಲ್ಲ ಆ ತರ ನೀರ್ ಆಗುತ್ತೆ. ಇದು ಸ್ಪ್ರಿಂಕ್ಲರ್ ನೀರು ವರ್ಕೌಟ್ ಆಗಲ್ಲ. ಸ್ಪ್ರಿಂಕ್ಲರ್ ಮೇಲೆ ಬಿದ್ರೆ ಎಣ್ಣೆನೂ ಬರಲ್ಲ. ನಮ್ಗೆ ಲಾಸ್ ಅಂದ್ರೆ ಗಿಡದ ಮೇಲೆ ಮಳೆ ಬೀಳ್ಬಾರ್ದು, ಅದೇ ತರ ಬೀಳ್ಬಾರ್ದಲ್ವ ಸರ್? ಆದ್ರಿಂದಾನೇ ಇದು ಬೇಸಿಗೆ ಟೈಮಲ್ಲಿ ಬೆಳೆಯೋದು. ಸೀಸನಲ್ ಬೆಳೆಯೋದಕ್ಕೆ ಈ ರೇಟ್ ಇರುತ್ತೆ. ಚಳಿಗಾಲದಲ್ಲಿ ನಾಟಿ ಮಾಡಿ ಬೇಸಿಗೆಯಲ್ಲಿ ಕ್ರಾಪ್ ಬರ್ಬೇಕು. ನೆಕ್ಸ್ಟ್ ಸರ್, ಇದನ್ನ ಎಲ್ಲಿಗೆ ತಗೊಂಡ್ಬಂದು ಎಲ್ಲಿ ಹಾಕ್ತಾರೆ ಸರ್? ಒಣಗಿಸಿದೆಲ್ಲ ಆದ್ಮೇಲೆ ಇದು 3 ಬಾಯ್ಲರ್ ಇದೆ, ಒಂದೊಂದ್ರಲ್ಲಿ 2 ಟನ್ ಇರ್ತದೆ. 2 ಟನ್ ಇರ್ತದೆ ಸರ್. 2 ಟನ್ ಡೀಪ್ 8 ಫೀಟ್ 9 ಫೀಟ್ ಗಂಟ ಬರುತ್ತೆ. ಅಲ್ಲಿ ಒಳಗೆ ಹಾಕ್ಬಿಟ್ಟು ಫುಲ್ ಲೇಬರ್ಸ್ ಎಲ್ಲ ಎತ್ಕೊಂಡು ತುಳಿದ್ಬಿಟ್ಟು ಸ್ಟೀಮ್ ಇರುತ್ತೆ ನೋಡ್ರಿ, ಅದು ಬಾಯ್ಲರ್ ಅಂತ. ಅದ್ರಲ್ಲಿ ಬನ್ನಿ ನೋಡ್ತೀನಿ, ಸೌದೆ ಉರಿತಾ ಇರ್ಬೇಕು. ಸೌದೆ ಉರಿತಾ ಸ್ಟೀಮ್ ರೆಡಿ ಮಾಡ್ಬೇಕು. ಅದ್ರಲ್ಲಿ ಮೇಲೆ ಸ್ವಲ್ಪ ನೀರು ಇರುತ್ತೆ, ಸ್ಟೀಮ್ ಅದೇ ರೆಡಿ ಮಾಡ್ಕೊಳೋದಕ್ಕೆ. ಬರೀ ನೋಡ್ತೀನಿ ಬರೀ. ನೋಡಿ ಇಲ್ಲಿ ಈ ಕಡೆ ಸೌದೆ ಇರುತ್ತೆ ನೋಡಿ, ಎಷ್ಟು ಸ್ಟೀಮ್ ಇದೆ, ಎಷ್ಟು ಪ್ರೆಷರ್ ಐತೆ. ವಾಟರ್ ಲೆವೆಲ್ ನೋಡ್ರಿ, ಇಲ್ಲ ನೋಡ್ತಿದ್ದೆ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದ್ದಂಗೆ ಆಯಿಲ್ ಮೋಟರ್ ಸರಿ ಇರುತ್ತೆ. ನಾವು ಆನ್ ಮಾಡ್ಕೊಂಡು ಆಯಿಲ್ ಮೋಟರ್ ಅಲ್ಲಿ ವಾಟರ್ ಬಿಟ್ಕೊಬೇಕಾಗುತ್ತೆ. ನೀರು ಫಿಲ್ ಮಾಡ್ಕೊಂಡು, ಅದು ನೀರು ಏನಾರ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ನಾವು ಫಿಲ್ ಮಾಡ್ಕೊಬೇಕು. ಅದು ಸ್ಟೀಮ್ ಹೋಗ್ಬೇಕಲ್ಲ ನೋಡಿ, ಸ್ಟೀಮ್ ಇಲ್ಲಿ ಜನರೇಟ್ ಆಗ್ಬಿಟ್ಟು ಅದರಿಂದ ಮಾಮೂಲಿ ಅಲ್ಲಿ ಹೋಗುತ್ತೆ. ಇವತ್ತಿಗ ಇಲ್ಲಿ ಈ ಪೈಪ್ ನೋಡಿ, ಇಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಏನು ಅಂತ ಎಲ್ಲ ಇದ್ರೆ ನೋಡ್ತಾ ಇರ್ತದೆ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ವಾಟರ್ ಲೆವೆಲ್ ಸಹ ಇಲ್ಲಿ ಗೊತ್ತಾಗುತ್ತೆ. ಅದು ಡೌನ್ ಆಗುತ್ತೆ, ನೀರು ಹೊಡ್ಕೊಬೇಕಾಗುತ್ತೆ. ಸ್ಟೀಮ್ ಇಲ್ಲಿಂದ ಹೋಗುತ್ತೆ. ಸ್ಟೀಮ್ ಇದ್ರೇನೆ ಏನ್ ಸ್ಟೀಮ್ ಇರ್ಬೇಕು ಸರ್. ನೋಡಿ ಬರುತ್ತೆ ಇಲ್ಲಿ ಒಂದೊಂದು ಇದ್ದಾರೆ. ಇದು ಯಾವ್ದು ಬೇಕೋ ಅದಕ್ಕೆ ಬಾಯ್ಲರ್ ಬೇಕೋ ಬಿಟ್ಕೊಂಡ್ಕೋಸ್ಕರ ಆಫ್ ಆನ್ ಇದ್ರಲ್ಲಿ ಇರುತ್ತೆ. ಇದ್ರ ಡೈರೆಕ್ಟ್ ಒಳಗೋಗ್ಬಿಟ್ಟು ಇನ್ನೇನು ಫುಲ್ ತಳದಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ ಸ್ಟೀಮು ಕೆಳಗಿಂದ ಬಾಯ್ಲ್ ಆಗಿ ಮೇಲೆ ಬರುತ್ತೆ. ತಿರ್ಗಿ ನೋಡ್ರಿ, ಔಟ್ಲೆಟ್ ಇದು ಸ್ಟೀಮು ಪ್ಲಸ್ ಎಣ್ಣೆ 2 ಸಮೇತ ಅದ್ರಲ್ಲಿ ಬರ್ತಾ ಇರ್ತದೆ. 3 ಪೈಪಲ್ಲಿ ಹಿಂಗೆ ಹೋಗುತ್ತೆ. ಇದು ಟ್ಯಾಂಕ್ ಯಾಕೆ ಕೊಟ್ಟಿದ್ರೆ ಅಂದ್ರೆ ಸ್ಟೀಮ್ ಇರ್ತದಲ್ಲ, ಅದು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ.
ಆ ಬಿಸಿ ಹಂಗೆ ಹೋದ್ರೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ಬೇಕಲ್ಲ, ಆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋಸ್ಕರ ಈ ಟ್ಯಾಂಕಲ್ಲಿ ನೀರು ಬಿಟ್ಟಿದ್ದಾಗ ಕೂಲ್ ಆಗೋಸ್ಕರ ನೋಡ್ರಿ ಇದು 3 ಲೈನ್ ಮಾಡಿರ್ತೀರಿ ಸರ್. ಇದ್ರಲ್ಲಿ ಈ ಡ್ರಮ್ಗಳಲ್ಲಿ ಆ ಬಾಯ್ಲರ್ಗಳಲ್ಲಿ ಅಲ್ವಾ ಹೆಸರು, ಸ್ಟೀಮ್ ವಿತ್ ಆಯಿಲ್ ಎರಡೂನು ಮಿಕ್ಸ್ ಆಗಿ ಮೇಲ್ಗಡೆ ಬಂದು ಈ ಪೈಪ್ ಮುಖಾಂತರ ಬಂದು ಇದ್ರಲ್ಲಿ ಕೂಲ್ ಆಗಿ ರೌಂಡ್ ಆರೈಕೆ ಮಾಡಿರೋದು ನೋಡಿ. ಕೂಲ್ ಆಗ್ಬೇಕಲ್ಲ, ಒಂದೇ ಲೈನ್ ಆಗ್ಬಿಟ್ರೆ ಕೂಲ್ ಆಗಲ್ಲ, ಅದಕ್ಕೋಸ್ಕರ 3 ಲೈನ್ ಈ ತರ ಬಿಸಿ ನೀರ್ ಏನ್ ಸರ್ ಇಲ್ಲಿಗೇನೆ ನಿಂತ್ಕೊಳಕ್ ಆಗ್ತಲ್ಲ, ಅಷ್ಟು ರೇಂಜ್ಗೆ ಬಿಸಿ ಇದೆ ಇದು ಸ್ಟೀಮ್ ಬರುತ್ತಲ್ಲ, ಸ್ಟೀಮ್ ಹೆವಿ ಬಿಸಿ ಆಗಿರ್ತದೆ. ಅಲ್ಲಿ ಎಷ್ಟು ಬಿಸಿ ಆಗಿರೋದು ಇದು ಅದೇ ತರ ಬಿಸಿ ಆತಾನೆ ಇರ್ತದೆ. ಪೈಪ್ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿ ಇರ್ತದೆ. ಹೌದು ಸರ್, ನಾನು ಮುಟ್ ನೋಡ್ದೆ, ಸ್ನಾನ ಮಾಡಕ್ಕೂ ಆಗಲ್ಲ, ಅಷ್ಟು ಬಿಸಿ ಇರ್ತದೆ. ಮಾಮೂಲಿ ತಿರ್ಗಾ ಅಲ್ಲಿ ಒಳಗ ಬಿಟ್ಟಿರ್ತಾರೆ ಅದು. ಬನ್ನಿ ನೋಡ್ತೀನಿ ಬನ್ನಿ. ಈಗ ನಿಮ್ಗೆ ಆಯಿಲ್ ವಿತ್ ನೀರು ಎರಡು ಮಿಕ್ಸ್ ಆಗಿ ಸ್ಟೀಮ್ ಅಲ್ಲಿ ಹೋಗುತ್ತಲ್ವಾ? ಸ್ಟೀಮ್ ಅಲ್ಲಿ ಹೋಗುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ನಾವೀಗ ನೋಡ್ಬೋದು. ಇಲ್ಲಿ ಕೀ ಹಾಕ್ಬಿಟ್ಟಿದ್ದಾರೆ ಸದ್ಯಕ್ಕೆ, ಯಾಕೆಂದ್ರೆ ಇದು ಸೇಫ್ಟಿನೂ ಅಷ್ಟೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಹೌದು, ಸೇಫ್ಟಿ ಇಂಪಾರ್ಟೆಂಟ್. ನೋಡಿ ಅದು ಒಂದೊಂದು ಬಾಯ್ಲರ್ ಇಂದ ಒಂದೊಂದ್ ತರ 3 ಬೆಲೆ ಹಾಕಿದ್ದಾರೆ. ಅದ್ರಲ್ಲಿ ಎಣ್ಣೆ ಬರ್ತೈತೆ ನೋಡಿ, ಅದು ಕಸ ಸೋಸೋದಕ್ಕೋಸ್ಕರ ಸೋಸೋದು ಇಕ್ಕಿದ್ದಾರೆ ನೋಡಿ, ಫಿಲ್ಟರ್ ಇಕ್ಕಿದ್ದಾರೆ. ಆಮೇಲೆ 3 ಇಕ್ಕಿದ್ದಾರೆ, ಅದು ಮೇಲೆ ಪೈಪ್ ಇಕ್ಕಿದ್ದಾರೆ. ಎಣ್ಣೆ ಬಂದು ಒಂದು ಸೈಡ್ಗೆ ಹೋಗ್ತದೆ, ನೀರೆಲ್ಲ ಕೆಳಗಿರ್ತದೆ. ಡೆನ್ಸಿಟಿ ಬೇರೆ ಬೇರೆ ಇರುತ್ತಲ್ಲ, ಎಣ್ಣೆ ಮೇಲೆ ಬರುತ್ತೆ, ನೀರು ಕೆಳಗೆ ಹೋಗುತ್ತೆ. ಅದರಲ್ಲಿ ನಾವು ಎಣ್ಣೆ ಮಾತ್ರ ಎತ್ಕೊಂಡು ಇದು ಮಾಡ್ಕೊಂಡಾಗ ಒಂದೊಂದು ಎಣ್ಣೆ ಒಂದೊಂದು ತರ ಇರ್ತದೆ. ಒಬ್ಬೊಬ್ರು ರೈತರು ಚೆನ್ನಾಗಿ ಬೆಳೆದಿರ್ತಾರೆ, ಅವರು ಯೂರಿಯಾ ಕೊಟ್ಟಿರ್ತಾರೆ, ಇದು ಬರಲ್ಲ, ಏನೋ ಪರ್ಸೆಂಟೇಜ್ ಬರಲ್ಲ. ಗೊಬ್ಬರ ಕೊಟ್ರೆ ಚೆನ್ನಾಗಿ ಪರ್ಸೆಂಟೇಜ್ ಬರುತ್ತೆ. ನಮ್ಗೆ ಅವಾಗ ದೊಡ್ಡ ನಾವು ಓನರ್ ಏನ್ ಮಾಡಿಸಿರೋ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಅವರು ಡೀಲರ್ಸ್ಗಳು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ನಾವು ಪರ್ಸೆಂಟೇಜ್ ಬೆಳೆದಂಗೆ ನಮ್ಗೆ ರೇಟ್ ಕೊಡ್ತಾರೆ. ಸರ್ ಇದು ಲ್ಯಾಬ್ ಕೋತದ ಸರ್, ಇದು ಆಯಿಲ್ ಲ್ಯಾಬ್ ಕೋತದ ಆಯಿಲ್. ಅದು ಒಳ್ಳೆ ರಿಸಲ್ಟ್. ಅದು ಆ ರಿಸಲ್ಟ್ ಬರ್ಬೇಕಂದ್ರೆ ಈ ಒಂದು 2-3 ವರ್ಷದಿಂದ ಬಂದಿರಲಿಲ್ಲ, ಈ ವರ್ಷದಲ್ಲಿ ಅಂತ ರಿಸಲ್ಟ್ ಬಂದಿದೆ. ಕಾರಣ ಈ ಸತಿ ಸ್ವಲ್ಪ ಮಳೆ ಕಡಿಮೆ, ಈ ಲಾಸ್ಟ್ ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಡ್ತಲ್ಲ, ದವಣದ ಮೇಲೆ ಮಳೆನೇ ಬೀಳಿಲ್ಲ, ಆದ್ರಿಂದ ಪರ್ಸೆಂಟೇಜ್ ಬರುತ್ತೆ. ಈ ದವಣಕ್ಕೆ ಯಾವತ್ತಿದ್ರು ಮಳೆ ಬೀಳಬಾರ್ದು. ನೀವು ಹಂಗೆ ನೀರ್ ಕಟ್ಟಬೇಕು, ಇಲ್ಲ ಇನ್ಲೈನ್ ಅಲ್ಲಿ ಬಿಟ್ರೆ ಎಷ್ಟು ನೀರ್ ಬಿಡ್ತೀರೋ ಅಷ್ಟು ಕ್ರಾಪ್ ಮೇಲೆ ಸರಿ ಒಂದು ಸರಿನೂ ಮಳೆ ಬೀಳಬಾರ್ದು. ಬಿದ್ದಿಲ್ಲ ಈ ಸತಿ ಬೀಳಿಲ್ಲ, ಬಿಟ್ರೆ ಒಂದ್ ಸತಿ ಬೀಳಿಲ್ಲ. ಸರ್ ಈಗ ನಮ್ಗೆ ಇನ್ನೊಂದು ಕುತೂಹಲಕರ ಪ್ರಶ್ನೆ, ಇಂಟ್ರೆಸ್ಟಿಂಗ್ ಕ್ವಶನ್ ಅಂದ್ರೆ, ಈಗ 1 ಟನ್ನಿಗೆ ಎಷ್ಟು ಆಯಿಲ್ ಬರ್ಬೋದು ಸರ್? ಅದೇ ಹೇಳಿಲ್ಲ, ನಾವು ಈಗ ಒಂದು ಶಿವರಾತ್ರಿ ಆಸುಪಾಸು ಒಂದು ವಾರ ಇತ್ತು ಮಾಡ್ಕೊಂಡ್ರೆ 1 ಕೆಜಿ 100-200 ಗ್ರಾಮ್ ಗಂಟ ಬೆಳಿಬಹುದು. 1 ಟನ್ಗೆ. ಈ ಯುಗಾದಿ ಹತ್ರ ಹೋಗ್ತಾ ಇದ್ದಂಗೆ ಒಂದು 800 ಗ್ರಾಮ್ 700 ಗ್ರಾಮ್ ಗಂಟ ಬಂದ್ಬಿಡುತ್ತೆ. ಬಿಸಿ ಆಗ್ತಾ ಇದ್ದಂಗೆ ಅದು ಎವಾಪರೇಟ್ ಆಗ್ಬಿಡ್ತದೆ, ಅದು ಸರಿ ಆಗೋಗುತ್ತೆ. ಆಮೇಲೆ ಎಲ್ಲದ್ರಲ್ಲೂ ಸರ್ ಬೆಸ್ಟ್ ಕ್ವಾಲಿಟಿಗೆ ಬೆಸ್ಟ್ ಪ್ರೈಸ್ ಅಂತ ಇರುತ್ತೆ. ಇದ್ರಲ್ಲಿ ಸರ್ ಬೆಸ್ಟ್ ಆಯಿಲ್, ಒಳ್ಳೆ ಗ್ರೇಡ್ ಆಯಿಲ್ ಅಂದ್ರೆ ಎಷ್ಟುವರೆಗೂ ಮಾರ್ಕೆಟಿಂಗ್ ಸಿಗುತ್ತೆ ಸರ್? ಈ ವರ್ಷ ಅಂದ್ರೆ ಒಂದೊಂದು ವರ್ಷದ ಒಂಥರ ಅಪ್ ಅಂಡ್ ಡೌನ್ ಆಗುತ್ತೆ. ಈ ವರ್ಷದಲ್ಲಿ ಒಂದು 40K ಗಂಟೆ ಹಿಡಿದೆ, 53-54% ಆಯಿಲ್ ಅಷ್ಟು ಗಂಟೆ ಇದೆ. ಲಾಸ್ಟ್ ವರ್ಷ 30 ಇತ್ತು, ಅದಕ್ಕೂ ಲಾಸ್ಟ್ ವರ್ಷ ಫುಲ್ ಡೌನ್ 2022 ಇತ್ತು. ಕಾರಣ ಏನ್ ಸರ್ ಅಷ್ಟೊಂದು ಡೌನ್? ಅಂದ್ರೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ರು. ಇದ್ರಲ್ಲೂ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ವ್ಯಾಲ್ಯೂ ಕಡಿಮೆ ಆಗಿದೆ. ಅದೇ ತರ ಸರ್ ನಿಮ್ಗೆ ಈಗ ಸಾವಯವಗೆ ಲಾಭ ಮಾತ್ರ ಅಲ್ಲ, ಲಾಭಕ್ಕೆ ತಕ್ಕ ಖರ್ಚು ಇದ್ದೇ ಇರುತ್ತೆ. ಸೊ 1 ಟನ್ ಅಥವಾ 1 ಲೀಟರ್ ಆಯಿಲ್ ತೆಗಿಬೇಕಾದ್ರೆ ನಿಮ್ಗೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ಸರ್? ಸೌದೆ, ಲೇಬರ್ ಎಲ್ಲ ನೋಡಿದ್ವಿ, ಮತ್ತೆ ಇದು ಕಾಸ್ಟ್ ಎಲ್ಲ ಇದ್ದೇ ಇರುತ್ತೆ. ಇವಾಗ ನೋಡಿ 16,000 ರೈತರಿಗೆ ಕೊಡ್ತೀವಿ ನಾವು 1 ಟನ್ಗೆ. ಅದ್ರ ಮೇಲೆ ಬಾಡಿಗೆ, ಅಲ್ಲಿಂದ ಟ್ಯಾಕ್ಟ್ರಿ ಹಾಕೊಂಡ್ರೆ ನಮ್ದೇ, ಅವರು ಕೊಯ್ದು ಹಾಕೋದೆಲ್ಲ ಟ್ಯಾಕ್ಟ್ರಿ ಅವ್ರಿಗೆ, ಬಟ್ ಟ್ರಾನ್ಸ್ಪೋರ್ಟ್ ನಮ್ದೇ ಇರ್ತದೆ. ಆಮೇಲೆ ಇಲ್ಲಿ 1 ಟನ್ ಸೌದೆ ಬಂದು 5,000-6,000 1 ಟನ್ ಸೌದೆ ಸಿಕ್ಕಾಪಟ್ಟೆ ಬರ್ತದೆ ನಮ್ಗೆ. ಇದಕ್ಕಿಂತ ಬಂಡವಾಳ 25-28 ಲಕ್ಷ ಬಂದಿದೆ. ಏನು ಬಾಯ್ಲರ್ ಕೂಡಿಗೆ ಸೆಟಪ್ಗೆ, ಅದು 3 ಲಕ್ಷ. ಈ ಟ್ಯಾಂಕಿಗೆ ಒಂದು 2 ಲಕ್ಷ ಬಿದ್ದಿದೆ. ಇವು ಎಲ್ಲ ಈ ಕ್ರೈನ್ ಇದೆ ನೋಡಿ, ಆ ಕ್ರೈನ್ ಮೊದ್ಲಾದ್ರೆ ಇದ್ರಲ್ಲೇ ತೆಗಿತಾ ಇದ್ರು ನೋಡಿ, ಹ್ಯಾಂಡಲ್ಲೇ ತೆಗಿತಾ ಇದ್ರು. ಇದ್ರಲ್ಲಿ ಈ ತರ ಮಾಡ್ಬೇಕಾಯ್ತು, ಬಿಸಿ ಇದ್ದು ಸಿಕ್ಕಾಪಟ್ಟೆ ಆತರಿಲ್ಲ. ಇವಾಗಾದ್ರೆ ಕ್ರೈನ್ ಇದೆ, ಈಸಿಯಾಗಿ ತೆಗಿಬಹುದು. ಬಹಳ ಸುಲಭ ಆಗಿದೆ ಇವಾಗ, ಮೊದ್ಲಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಬರ್ತಾ ಲೇಬರ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ, ಆದ್ರೆ ತಯಾರು ಮಾಡ್ತಕ್ಕಂತ ಪ್ರೊಸೀಜರ್ ಸೇಮ್. ಅದೇಳಿಲ್ಲ, ಸುಲಭ ಆತೈತೆ, ಸುಲಭ ಆತೈತೆ. ಬರ್ತಾ ಚೈನ್ ಇರುತ್ತೆ ಅದ್ರಲ್ಲಿ, ಆ ಚೈನ್ ಆ ಕುಕ್ಕಿ ಇದೆ ನೋಡ್ರಿ, ಆ ಕುಕ್ಕಿ ಹಿಂಗ್ ತಗೊಳಾಗ್ಬಿಟ್ರೆ ಹಿಂಗ್ ಮ್ಯಾಲ್ಗೆ ಎತ್ಕೊಂಡು ಟ್ಯಾಕ್ಟ್ರಿಗೆ ಎತ್ತಿರ್ತದೆ. ಅದೇ ಸರ್. ಆಮೇಲೆ ಇನ್ನೊಂದು, ಈ ಬಾಯ್ಲರ್ ಅಲ್ಲಿ ಎಷ್ಟು ಅವರ್ ಇದು ಪ್ರೊಸೀಜರ್ ಇರ್ಬೇಕು ಸರ್? 8 ಅವರ್ಸ್ ಇರ್ಬೇಕು. ನಾವು ಕ್ಯಾಪ್ ಹಾಕಿದ್ದಾದ್ಮೇಲೆ 8 ಅವರ್ಸ್ ಕಂಟಿನ್ಯೂಸ್ ಸ್ಟೀಮ್ ಓದ್ತಾನೆ ಇರ್ಬೇಕು. ಅವ್ರು ಉರಿಸ್ತಾನೆ ಇರ್ಬೇಕು, ನೀರ್ ಖಾಲಿ ಆದ್ರೆ ಬಡ್ಕೊಂಡು ತಿರ್ಗಾ 8 ಅವರ್ಸ್ ಕಂಟಿನ್ಯೂಸ್ ಓದ್ತಾ ಇರ್ಬೇಕು. ಎಕ್ಸಾಕ್ಟ್ 8 ಅವರ್ಸ್ ಆದ್ಮೇಲೆ ಅದ್ರಲ್ಲಿ ಏನು ಉಳಿಯೋದಿಲ್ಲ, ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಇದೆಲ್ಲ ಒಂದು ಪ್ರೊಸೀಜರ್ ಆದ್ಮೇಲೆ ಸರ್, ಈ ಒಂದು ಉಳಿತಲ್ಲ, ಇದನ್ನೇನ್ ಮಾಡ್ತೀರಾ ಸರ್? ಇದನ್ನ ಮಾಮೂಲಿ ಇದಿರುತ್ತಲ್ಲ, ಅಲ್ಲಿ ಕೆಲವರು ರೈತರು ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಅಕ್ಕಪಕ್ಕ ಇರ್ತಾರಲ್ಲ, ಅವರೇ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲಾಂದ್ರೆ ನಾವು ಸ್ಟಾಕ್ ಹಾಕಿರ್ತೀವಿ. ಈ ಬೆಳೆ ಇರ್ತದೆ ನೋಡಿ, ಬೇರೆ ಈ ತರ ಬೆಳೆ, ಹೊಲ ಆಗ್ಬೋದು, ಬೇರೆ ಚಿಲ್ಲರೆ ಬೆಳೆ ಬೆಳಿತಾರಲ್ಲ,
ಎತ್ಕೊಂಡು ಹೋಗಿ ತೋಟಕ್ಕೆ ಹಾಕೊಂಡ್ರೆ ನಂಬರ್ 1 ಸೇಮ್ ಗೊಬ್ಬರ ಯಾವ ತರ ಕೆಲಸ ಮಾಡುತ್ತೋ ಅದೇ ತರ ಕೆಲಸ ಮಾಡುತ್ತೆ. ಇದು ವೇಸ್ಟೇಜ್ ಆಗೋದಿಲ್ಲ, ವೇಸ್ಟ್ ಆಗಲ್ಲ. ಇದನ್ನ ಗೊಬ್ಬರ ಮಾಡಿ ಹಸುಗಳು ಸಹ ತಿನ್ನುತ್ತೆ, ಕುರಿಗಳು ಸಹ ತಿನ್ನುತ್ತೆ. ಹಸುಗಳು ತಿನ್ನತ್ತೆ ಸರ್ ಇದು. ಇದಕ್ಕೇನು ಅಮೌಂಟ್ ಏನು ಕೊಡಲ್ಲ ನಾವು. ಅವ್ರೇನು ನಮ್ಮ ಲೇಬರ್ಸ್ ಏನು ಖರ್ಚು ಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಬೇಕು ಕೊಟ್ಬಿಟ್ಟು 100-500 ಕೊಟ್ಬಿಟ್ಟು ತಗೊಳ್ತಾರೆ. ಹಸು ಕುರಿ ಪ್ರತಿಯೊಂದು ತಿನ್ನುತ್ತೆ. ಓಕೆ, ಗೊಬ್ಬರನೂ ಆಗುತ್ತೆ, ಜೊತೆಗೆ ವೇಸ್ಟ್ ಆಗಲ್ಲ. ಮೇವು ಆಗುತ್ತೆ. ವೇಸ್ಟ್ ಆಗಲ್ಲ ಇದು. ನಾನು ಹೇಳಿಲ್ಲ, ಇವಾಗ ತೋಟಕ್ಕೆ ಸೇಮ್ ಗೊಬ್ಬರ ಯಾವ ತರ ಇಲ್ಡ್ ಕೊಡುತ್ತೋ ಅದೇ ತರ ಇಲ್ಡ್ ಇನ್ನೂ ಸ್ವಲ್ಪ ಚೆನ್ನಾಗಿ ಇಲ್ಡ್ ಕೊಡುತ್ತೆ ಇದು. ಸರಿ ಸರ್, ಇವಾಗ ಯಾರಾದ್ರೂ ಬೆಳೆಯೋದಕ್ಕೆ ಆಸಕ್ತಿ ಇದ್ದು ಇವಾಗ ನಿಮ್ಮನ್ನ ಸಸಿನೇ ಕೇಳ್ಬೋದು ಅಥವಾ ಸೀಡ್ಲಿಂಗ್ಸ್ ಅಂದ್ರೆ ಬೀಜ ಕೇಳಬಹುದು, ನೀವೇನಾದ್ರೂ ಅವ್ರಿಗೆ ಪ್ರೊವೈಡ್ ಮಾಡ್ತೀರಾ? ಮಾಡ್ತೀನಿ. ಮತ್ತೆ ಅವ್ರ ಕಡೆಯಿಂದ ನೀವೇ ಬೈಬೇಕು ಮಾಡ್ಕೋತೀರಾ? ಹೌದೌದು. ಏನು ತೊಂದ್ರೆ ಏನ್ ತೊಂದ್ರೆ ಇಲ್ಲ. ಸರ್, ನಿಮ್ಗೆ ಫಾರ್ಮರ್ಸ್ ಗೆ ಸೀಡ್ ರೈಟ್ ಟೈಮ್ ಗೆ ಇದನ್ನ ಸೀಡ್ ಮಾಡಿದ್ರೆ ನಾಟಿ ಮಾಡ್ಬೇಕಂದ್ರೆ ಸರ್ ಯಾವ ತಿಂಗಳು ಬೆಟ್ರಿ ಸರ್? ಸರ್, ಇದು ನಾವೇ ಇಲ್ಲಿ ಬೀಜ ನಾವೇ ಇದು ಬೇರೆ ಕಡೆ ತಂದ್ಬಿಟ್ಟು ಇಲ್ಲಿ ಸರಿ ನಮ್ ತೋಟ ಇದೆಲ್ಲ ಇಲ್ಲಿ ಸ್ವಲ್ಪ ಇದೆ, ಇನ್ನು ಬೇರೆ ಕಡೆ ಎಲ್ಲ ಇದೆ. ಇಲ್ಲಿ ನಾರ್ ಬಿಡಿಸ್ತೀವಿ ನಾವೇ. ಅದು ನಾರ್ ಬಿಡೋದು ಒಂಥರ ಇದಿರ್ತಳಿ ಟಾರ್ಪಲ್ ಎಲ್ಲ ಹಾಕ್ಬೇಕು. ಆ ಮಳೆ ಬೀಳೋ ಸೀಸನ್ ಇರುತ್ತಲ್ಲ, ಒಂದೇ ಸತಿ ಜೋರ್ ಬಿದ್ಬಿಟ್ರೆ ಹರ್ಕೊಂಡು ಹೋಗ್ಬಿಡ್ತದೆ. ನಾವು ನಾರ್ ಬರಲ್ಲ, ಸಿಕ್ಕಾಪಟ್ಟೆ ಪ್ರೊಸೀಜರ್ ಇದೆ. ಅದನ್ನು ಆ ಪ್ರೊಸೀಜರ್ ಮಾಡ್ಬಿಟ್ಟು ನಾರ್ ಬೆಳಿತಾರೆ. ರೈತರು ಯಾರು ನಮ್ಗೆ ಕೇಳಿರ್ತಾರಲ್ಲ ಅವ್ರಿಗೆ ನಾವೇ ಕೊಟ್ಬಿಟ್ಟು ಇಷ್ಟು ಎಕರೆ ಅಂತ ಹೇಳಿರ್ತಾರೆ, ಆ ಟನ್ ಲೆಕ್ಕ ಲಾಸ್ಟ್ ಅಮೌಂಟ್ ಕೊಡೋದು. ಸರ್, ಯಾವ ತಿಂಗಳಲ್ಲಿ ಬೆಟ್ರಿ ಸರ್ ನಾಟಿ ಮಾಡಕ್ಕೆ? ಸರ್, ಅಕ್ಟೋಬರ್. ಬೆಟ್ರಿ ಸರ್ ನಾಟಿ ಮಾಡಕ್ಕೆ? ಸರ್, ಅಕ್ಟೋಬರ್. 1 ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ ಎಷ್ಟು ನಾರ್ ಬೇಕಾಗುತ್ತೆ? ಅಂದ್ರೆ ಒಬ್ಬೊಬ್ರು ಒಂಥರ ಉಣ್ತಾರೆ, ಒಬ್ಬೊಬ್ರು ಡಿಸ್ಟೆನ್ಸ್ ಅಲ್ಲಿ ಉಣ್ತಾರೆ. ಇಲ್ಲಪ್ಪ ನಾನು ಜಾಸ್ತಿ ಉಣ್ಬೇಕು ಅಂತ ಉಣ್ತಾರೆ. ಮೀಡಿಯಂ ಆಗಿ ಉಣಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಇವಾಗ ಡಿಸ್ಟೆನ್ಸ್ ಕೊಟ್ಟು ಉಣ್ಬೇಕು. ಆತರ ಒಂದ್ 4,000-5,000 ಗಂಟ ನಾರ್ಬೇಕಾಗುತ್ತೆ ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಚಾರ, ಇವಾಗ ಪ್ರತಿಯೊಂದು ಬೆಳೆಗೂ ಅದರದೇ ಆದ ಒಂದು ವಿಶೇಷತೆಗಳಿರ್ತದೆ. ಇವಾಗ ತರಕಾರಿ ಬೆಳೆಗಳು ಇಂಥವೆಲ್ಲ ತಗೊಂಡ್ರೆ ಔಷಧಿಗಳೆಲ್ಲ ಜಾಸ್ತಿ ಮಾಡಬೇಕು, ಡ್ರಿಪ್ ಗೊಬ್ಬರ ಕೊಡಬೇಕು, ಇಂಥವೆಲ್ಲ ಕೊಡಬೇಕು. ಈ ಬೆಳೆ ತಗೊಂಡಾಗ ಗೊಬ್ಬರದ ವಿಚಾರಕ್ಕೆ ಬಂದ್ರೆ ನಾಟಿ ಗೊಬ್ಬರ ಸಾಕಾಗುತ್ತೆ. ಸಾಕು, ಬೇರೆ ಯಾವ್ದೇ ರೀತಿಯಾದ ಅಂದ್ರೆ ಹಿಂಡಿ ಸ್ವಲ್ಪ ಕೊಟ್ಕೊಂಡ್ರೆ ಅದೇ ಹೇಳಿಲ್ಲ ನಿಮ್ಗೆ ಇಳುವರಿ ಬೇಕಾದ್ರೆ ಕೊಡ್ಬೇಕಾಗುತ್ತೆ. ಹಿಂಡಿ ಕೊಟ್ರೆ ಇದು ಆರ್ಗ್ಯಾನಿಕ್ ಬಿಡಿ. ತಿರ್ಗಿ ಔಷಧಿನ ಅಷ್ಟೇ ಎರಡು ಸತಿ ಹೊಡ್ಕೊಂಡ್ರೆ ರೋಗ ಬರುತ್ತೆ ಸರ್? ಇಲ್ಲ ಏನ್ ರೋಗ. ಅದೇ ನೀವು ಕೆಲವರು ರೋಗ ಅಂದ್ರೆ ಈ ಪರ್ಸೆಂಟೇಜ್ ಇರುತ್ತೆ ನೋಡಿ. ಇವಾಗ ಹೇಳಿದ ನಾನು ಅವಾಗ ಔಷಧಿ ಹೊಡೆದ್ರೆ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಡೌನ್ ಆಗ್ತದೆ. ಆದ್ರಿಂದ ಪರ್ಸೆಂಟೇಜ್ ಬರ್ಬೇಕಂತ ಸ್ವಲ್ಪ ನಾವು ಓನಾಗಿ ಬೆಳೆಯಕ್ ಹೋದಾಗ ಔಷಧಿ ಸ್ವಲ್ಪ ಕಡಿಮೆ ಹೊಡಿತೀರಿ. ನೀವು ಏನಂತ ಹೇಳಿದ್ರೆ ನೈಸರ್ಗಿಕವಾಗಿ ಬೆಳೆದಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬರುತ್ತೆ. ಹೌದು, ನೀವು ಕೆಮಿಕಲ್ ಯೂಸ್ ಮಾಡಿದಷ್ಟು ಕೆಳಗಡೆ ಹೋಗ್ತಾರೆ. ಆದ್ರೂ 2 ಸತಿ ಕೇಳೋದು, ಜಾಸ್ತಿ ಏನ್ ಕೇಳಲ್ಲ. ಔಷಧಿನ ಅಷ್ಟೇ ಪರ್ ಇದ್ರಿಗೆ 2 ಟೈಮ್ ಅಷ್ಟೇ ಕೇಳೋದು. ಓಕೆನಾ? ಸೊ ಈ ಒಂದು ಮಾಹಿತಿ ಬಂದು ಏನಂತ ಹೇಳಿದ್ರೆ ಸುಮಾರು ಜನ ರೈತರು ಬೆಳೆಯೋದನ್ನ ನೋಡಿದ್ರಿ ನಾವು. ಬಟ್ ಇದು ಎಲ್ಲಿಗೆ ಹೋಗುತ್ತೆ, ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ನಮಗೂ ಗೊತ್ತಿರ್ಲಿಲ್ಲ. ತುಂಬಾ ಜನಕ್ಕೂ ಗೊತ್ತಿಲ್ಲ ಇದು ಯಾವ ರೀತಿ ಮಾಡ್ತಾರೆ ಅನ್ನೋದು. ಸೊ ಈ ವಿಡಿಯೋ ಮಾತ್ರ ಗೊತ್ತಿರ್ತದೆ, ಆಮೇಲೆ ಯಾವ ತರ ಇದು ಮಾಡ್ತಾರೆ ಈ ವಿಡಿಯೋ ಮುಖಾಂತರ ಆ ಡೌಟ್ ಗೆ ಅವ್ರಿಗೆ ಎಲ್ಲ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಸೊ ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಯಾರಾದ್ರೂ ಬೆಳೆ ಮಾಡುವಂತ ರೈತರು ಇದ್ರೆ ಅವ್ರೇನಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂತ ಮಾಹಿತಿ ಕೊಡಿ. ಜೊತೆಗೆ ಅವ್ರಿಗೆ ಬೇಕಾಗಿದ್ರೆ ಅಂತೆಲ್ಲ ಕೊಡಿ, ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳಿ. ವಿಡಿಯೋ ಮುಗಿಸ್ತಾ ಇದೀನಿ ಸರ್. ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಇದು ಕೊಟ್ಟಿದ್ದಕ್ಕೆ. ನಂಬರ್ ಅಪ್ಡೇಟ್ ಮಾಡ್ಬಿಡಿ. ನಂಬರ್ ಇಲ್ಲ 9113237883 ನಮ್ದು ಸ್ವಂತ 9113237883. ಓಕೆ ಸರ್. ನಮ್ದು ಸಾವಕನಹಳ್ಳಿ ದೇವನಹಳ್ಳಿ ಹತ್ರ. ದೇವನಹಳ್ಳಿ ಎಲ್ಲರೂ ಗೊತ್ತಿರ್ತದೆ, ಬೆಂಗಳೂರು ರೂರಲ್ ಡಿಸ್ಟಿಕ್. ದೇವನಹಳ್ಳಿ ಪಕ್ಕದಲ್ಲಿ ಸಾವಕನಹಳ್ಳಿ ಇದೆ, ಹೈವೇ ಪಕ್ಕದಲ್ಲೇ ನಮ್ಮೂರು. ನಂಬರ್ ಇರುತ್ತಲ್ಲ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.